ಸ್ನೇಹಿತರೆ ಎಲ್ಲರಿಗೂ ವಿಭಾವಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ದೇವಯಾನಿ ಭೂಮಿಗೆ ಪ್ರಸಾದ ತಿನ್ನಿಸ್ತಾ ಇರ್ತಾರೆ. ಭೂಮಿ ಕಣ್ಣಿಂದ ನೀರು ಬರ್ತಾ ಇರುತ್ತೆ. ಯಾಕಮ್ಮ ಮಾಡ್ತಾ ಇದೆಯಾ, ನಾನು ಪ್ರಸಾದ ತಿನ್ನಿಸಿದ್ಕೆ ಬೇಜಾರಾಯ್ತಾ ಅಂದಾಗ, ಇಲ್ಲಮ್ಮ ಖುಷಿ ಆಗ್ತಿದೆ ನನಗೆ ಅಂತಾಳೆ ಭೂಮಿ. ನಿಜವಾಗ್ಲೂ ನಿನ್ನನ್ನು ನೋಡ್ತಾ ಇದ್ರೆ ನನಗೆ ನನ್ನ ಸ್ವಂತ ಮಗಳು ಅಂತ ಅನಿಸ್ತಾ ಇದೆ. ನಿನ್ನ ತಾಯಿನ ಜೈಲಲ್ಲಿ ಬಿಟ್ಟು ಅವ್ರನ್ನ ಹೊರ ಕರ್ಕೊಂಬರೋಕ್ಕೆ ಅಂತ ಎಷ್ಟು ಒದ್ದಾಡ್ತಾ ಇದೆಯೋ ನನಗೆಲ್ಲ ಗೊತ್ತಾಗ್ತಾ ಇದೆ. ಮನೆಯವರೆಲ್ಲ ನಿನಗೆ ಬೈದಾಗ ನನಗೆ ತುಂಬ ಬೇಜಾರಾಗುತ್ತೆ. ತಡೆಯೋಕ್ಕೆ ಅಂತ ಬರ್ತೀನಿ, ಆದರೆ ಏನು ಮಾಡೋದು, ಆ ಮನೆಯಲ್ಲಿ ಮಾತಾಡೋವಂಥ ಅವಕಾಶ ನನಗಿರಲ್ಲ. ಅದಕ್ಕೆ ಸುಮ್ಮನಾಗ್ಬಿಡ್ತೀನಿ. ಆದರೆ ಎಲ್ಲರೂ ಬೈಬೇಕಾದ್ರೆ ನನಗೆ ತುಂಬ ಹಿಂಸೆ ಆಗುತ್ತೆ. ನೀನು ನನಗೆ ಸ್ವಂತ ಮಗಳಾದರೂ ಆಗಬಾರ್ದಿತ್ತ ಅಂತ ದೇವಯಾನಿ ಭೂಮಿ ಮುಂದೆ ನಾಟಕ ಮಾಡ್ತಾ ಇರ್ತಾಳೆ. ನನಗೆ ಅಂಜನ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಅಂಜು ಇವತ್ತಿಗೂ ಕೂಡ ಅಜಿತ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ. ನನಗೆ ನನ್ನ ಮಗಳಿಗೆ ಅಜಿತ್ನ ಪ್ರೀತಿಸ್ಬೇಡ ಅಂತ ಹೇಳೋಕ್ಕೂ ಆಗ್ತಾ ಇಲ್ಲ. ಅದ್ರ ಜೊತೆಗೆ ನೀನು ನನ್ನ ಮಗಳೇ, ನಿನಗೆ ನಾನು ಮೋಸ ಮಾಡೋಕ್ಕೂ ಆಗ್ತಾ ಇಲ್ಲ. ಎಂಥ ವಿಪರ್ಯಾಸ ನಮ್ಮ ಜೀವನದಲ್ಲಿ. ಸ್ವಂತ ಮಗಳಿಗೂ ಏನು ಹೇಳೋಕ್ಕಾಗದೆ ಇನ್ನೊಂದು ಮಗಳ ಜೀವನ ಹಾಳಾಗ್ತಾ ಇರೋದನ್ನ ತಡೆಯೋಕ್ಕೂ ಆಗದೆ ನಾನು ಒಳಗೊಳಗೆ ನೊಂದ್ಕೊಂಡು ತುಂಬ ಒದ್ದಾಡ್ತಾ ಇದ್ದೀನಿ ಅಂತ ದೇವಯಾನಿ ಹೇಳ್ತಾಳೆ. ನನ್ನ ಮೇಲೆ ಮತ್ತು ಅಂಜನ ಮೇಲೆ ನಿನಗೇನು ಬೇಜಾರಿಲ್ವ ತಾನೇ, ಹೇಳಮ್ಮ. ಆಗ ಭೂಮಿ, ಅಯ್ಯೋ ಮೇಡಮ್, ನನಗೂ ಅರ್ಥ ಆಗುತ್ತೆ ಅವ್ರ ಕಷ್ಟ ಏನು ಅಂತ. ಅವರು ಅಜಿತ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರು. ನಾನು ಆ ಜಾಗಕ್ಕೆ ಬಂದೆ, ಅದಕ್ಕೆ ಅವರಿಗೆ ತುಂಬ ಬೇಜಾರಾಗಿದೆ. ನನಗೆ ನಿಮ್ಮಿಬ್ಬರ ಮೇಲೆ ಯಾವುದೇ ಥರದ ಬೇಜಾರಿಲ್ಲ. ಈವರೆಗೂ ನಿಜವಾಗ್ಲೂ ಭಾಗ್ಯಮಾನೆ ನನ್ನ ತಾಯಿ ಅಂದ್ಕೊಂಡಿದ್ದೆ, ಆದರೆ ಈಗ ನನಗೆ ಇನ್ನೊಬ್ರು ತಾಯಿ ಸಿಕ್ಕಿದ್ರು. ನನಗೋಸ್ಕರ ಒಂದು ಜೀವ ಮಿಡಿತಾ ಇದೆ ಅಂತ ನನಗಿವತ್ತು ತುಂಬ ಖುಷಿ ಆಗ್ತಾ ಇದೆ ಅಂತ ಭೂಮಿ ಹೇಳ್ತಾಳೆ. ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ, ನಿನಗೇನೇ ಕಷ್ಟ ಸುಖ ಅಂದ್ರು ನನ್ನ ಜೊತೆ ಹಂಚ್ಕೊ ಅಂತ ದೇವಯ್ಯನ ಹೇಳ್ತಾರೆ. ಸರಿಯಮ್ಮ ಆಯಿತು ಅಂತ ಭೂಮಿ ಹೇಳಿ, ಅವತ್ತು ಕಳ್ಳ ಬಂದಾಗ ಚಾಕು ಹಾಕ್ಬೇಕಾದ್ರೆ ನಿಮ್ಮ ಪ್ರಾಣನೂ ಲೆಕ್ಕಿಸದೆ ನನ್ನ ಪ್ರಾಣ ಕಾಪಾಡಿದ್ರಿ. ಆವಾಗೇ ನನಗೆ ಅರ್ಥ ಆಯಿತು ನೀವೇ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ನನ್ನ ಮೇಲೆ ಅಂತ. ಇವಾಗಲೂ ನಿಮ್ಮ ಥರ ತಾಯಿ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಆಗ ದೇವಯಾನಿ, ಓ ಇವಾಗ ನನ್ನ ಪ್ಲ್ಯಾನ್ ವರ್ಕ್ ಆಗ್ತಾ ಇದೆ, ಈಗ ದಾರಿಗೆ ಬಂದಿಳಿಡು, ಇವಾಗ ಕೇಳ್ಬಿಟ್ರೆ ಎಲ್ಲ ಬಾಯಿ ಬಿಟ್ಬಿಡ್ತಾಳೆ ಅಂತ ಮನಸ್ಸಲ್ಲೇ ಅನ್ಕೊತಾ ಇರ್ತಾರೆ. ಹೀಗೆ ಇವಳ ಹತ್ರ ಏನಾದರೂ ಮಾತಾಡಿ ಇವಳ ಹತ್ರ ಬಾಯಿ ಬಿಡಿಸ್ಬೇಕು ಅಂತ ದೇವಯಾನಿ ಅನ್ಕೊಳ್ತಿರ್ತಾರೆ. ಈ ಕಡೆ ಶ್ರವಣ್ಗೆ ಮನಸ್ವಿನಿ ಬಗ್ಗೆ ಗೊತ್ತಾಗಿದೆ ಅಂತ ಫೋನ್ ಬರುತ್ತೆ. ಹಾಗಾದ್ರೆ ನಾನು ಈಗಲೇ ಬರ್ತೀನಿ ಅಂತ ಶ್ರವಣ್ ಹೊರಟಿರ್ತಾನೆ. ಶ್ರವಣ್, ಊಟ ಮಾಡ್ಕೊಂಡು ಹೋಗೋ, ಎಲ್ಲಿಗೋ ಹೋಗ್ತಿದ್ಯಾ ಸಂಗೀತ ಹೇಳಿದಾಗ, ಇಲ್ಲ ಅಕ್ಕ, ಮನಸ್ವಿನಿ ಬಗ್ಗೆ ಏನೋ ಗೊತ್ತಾಗಿದೆಯಂತೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಶ್ರವಣ್ ಹೇಳ್ತಾನೆ. ಅದನ್ನೆಲ್ಲ ಅಜಿತ್ ನೋಡ್ಕೊಂತಾನೆ. ನೀನ್ ಯಾಕೆ ಹೋಗ್ತೀಯಾ, ಟೆನ್ಷನ್ ಮಾಡ್ಕೋಬೇಡ ಅಂತ ಸಂಗೀತ ಹೇಳಿದಾಗ, ಅವನ ಕೆಲಸ ಮಾಡ್ಲಿ, ನನ್ನ ತಂದೆಯಾಗಿ ನಾನು ಕರ್ತವ್ಯ ಮಾಡ್ತೀನಿ, ಆದಷ್ಟು ಬೇಗ ನಾನು ಹೋಗ್ಬೇಕು ಅಂತ ಶ್ರವಣ್. ಅಮ್ಮನ್ನ ಹುಷಾರಾಗಿ ನೋಡ್ಕ, ನಾನು ಹೋಗ್ಬರ್ತೀನಿ ಅಂತ ಹೇಳಿ ಶ್ರವಣ್ ಅಲ್ಲಿಂದ ಹೋಗ್ತಾರೆ. ಹುಷಾರು, ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅಜಿತ್ಗೆ ಫೋನ್ ಮಾಡು, ಒಬ್ಬನೇ ಬೇರೆ ಹೋಗ್ತಾ ಇದೆಯಾ ಹುಷಾರು ಅಂತೇಳಿ ಸಂಗೀತ ಅಲ್ಲಿಂದ ಕಳಿಸ್ಕೊಡ್ತಾರೆ. ಅಷ್ಟಕ್ಕೂ ಈ ಊರಲ್ಲಿ ನಿನಗೆ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಯಾರು ಇಲ್ವಾ, ನೀನೊಬ್ಳೇ ಕಷ್ಟಪಡ್ತಾ ಇದೆಯಾ ನಿಮ್ಮ ಅಮ್ಮನ ಬಿಡ್ಸಕ್ಕೆ ಅಂತ ದೇವಯಾನಿ ಕೇಳ್ತಾರೆ. ಮೇಡಮ್, ಅದು ಸರಿಯಾಗಿ ಗೊತ್ತಿಲ್ಲ, ನಾವೇ ಬೇಕಾದರೂ ಯಾರು ಇಲ್ಲ ಈ ಊರಲ್ಲಿ ಅಂತ ಭೂಮಿ ಹೇಳ್ತಾಳೆ. ಇದು ಯಾವ ಊರಲ್ಲಿ, ಯಾವ ಆಸ್ಪತ್ರೆಯಲ್ಲಿ, ನೀನು ಡೇಟ್ ಆಫ್ ಬರ್ತ್ ಏನು ಅಂತ ವಿಚಾರಿಸಿದಾಗ, ನನಗೆ ಯಾವ ಊರು ಅಂತ ಗೊತ್ತಿಲ್ಲ, ಅದು ನಾನು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹುಟ್ಟಿದ್ದು, ನಾನು ಹುಟ್ಟಿದ್ದು 2002 ಇಸ್ವಿಲಿ ಅಂತ ಭೂಮಿ ಹೇಳಿದಾಗ, ನಮ್ಮ ಬರ್ತಡೇ ಡೇಟ್ ಕೇಳಿದ್ರೇನೆ ತಡವರ್ಸ್ತಾ ಇದೆಯಾ, ನೀನು ಹುಟ್ಟಿದ್ದೀನೇ ಮರ್ತೋಗ್ಬಿಟ್ಟಾ ಅಂತ ದೇವಯಾನಿ ಹೇಳಿದಾಗ, ಅಯ್ಯೋ ಆಗಲ್ಲ ಮೇಡಮ್, ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೀನಿ ಟೆನ್ಷನ್ ಅಲ್ಲಿ ಅಂತ ಭೂಮಿ ಹೇಳ್ತಾಳೆ. ಹೋಗ್ಲಿ ಬಿಡು, ನಿಮ್ಮ ಅಪ್ಪಂಗೆ ಅಣ್ಣ ತಮ್ಮ, ನಿನಗೆ ಚಿಕ್ಕಪ್ಪ ದೊಡ್ಡಪ್ಪ ಯಾರು ಇಲ್ವಾ ಈ ಊರಲ್ಲಿ ಅಂತ ಭೂಮಿಗೆ ಕೇಳ್ತಾಳೆ. ನನಗೆ ಸರಿಯಾಗಿ ಗೊತ್ತಿಲ್ಲ ಮೇಡಮ್ ಅಂತ ಭೂಮಿ ಹೇಳ್ತಾಳೆ. ತರ ತಡವರ್ಸ್ತಿದ್ಯಾ ಅಂದ್ರೆ ಏನೋ ವಿಷಯ ಇದೆ, ಆದ್ರೆ ನೀನು ಏನು ಹೇಳ್ದಂಗೆ ಮುಚ್ಚಿಡ್ತಿದ್ಯಾ, ಬಿಡು, ನನ್ನ ಹತ್ರ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡ ಅಂದಾಗ, ಹಾಗೇನಿಲ್ಲ ಮೇಡಮ್, ಈ ವಿಷಯನ ಇದುವರೆಗೂ ನಾನು ಯಾರ ಹತ್ರನೂ ಹೇಳಿಲ್ಲ, ಆದ್ರೆ ನಿಮ್ಮ ಹತ್ರ ಹೇಳ್ಕೊಂತಿದ್ದೀನಿ, ನೀವು ಯಾರಿಗೂ ಹೇಳ್ಬೇಡಿ ಅಂತ ಭೂಮಿ ಹೇಳಿದಾಗ, ಅಯ್ಯೋ ಇಲ್ಲ ಕಣಮ್ಮ, ನಾನು ಯಾರಿಗೂ ಹೇಳಲ್ಲ, ನೀನೇನು ಯೋಚನೆ ಮಾಡಬೇಡ ಅಂತ ದೇವಯಾನಿ ಹೇಳಿದಾಗ, ಅದು ನಾನು ಭಾಗ್ಯಮ್ಮಂಗೆ ದತ್ತು ಮಗಳಂತೆ ಅಂತ ಭೂಮಿ ಹೇಳಿದಾಗ ದೇವಯಾನಿಗೆ ಶಾಕ್ ಆಗುತ್ತೆ. ನಮ್ಮ ನೀನು ಏನು ಹೇಳ್ತಾ ಇದೀಯಾ, ನಿಜ ಹೇಳ್ತಾ ಇದೀಯಾ ಅಂತ ಕೇಳ್ತಾಳೆ ದೇವಯಾನಿ. ಹೌದು ಮೇಡಮ್, ನಾನು ಅವ್ರ ಮಗಳಲ್ಲ, ದತ್ತು ಮಗಳು, ನನ್ನ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಭೂಮಿ ಹೇಳ್ತಾಳೆ. ಹಾಗಾದ್ರೆ ಅವ್ರನ್ನ ಹುಡ್ಕೋ ಪ್ರಯತ್ನ ಕೂಡ ಮಾಡ್ಲಿಲ್ವಾ ನೀನು, ಯಾಕೆ ಹುಡುಕ್ತಿಲ್ಲ ನೀನು, ಹುಡುಕ್ಬೋದಿತ್ತಲ್ಲ ಅಂತ ದೇವಯಾನಿ ಹೇಳಿದಾಗ, ನನ್ನೇ ಬೇಡ ಅಂತ ಬಿಟ್ಟು ಹೋಗಿದ್ದಾರೆ ಅವರು, ಆ ಬಿಟ್ಟು ಹೋಗಿದ್ಮೇಲೆ ನಾನು ಯಾಕೆ ಅವ್ರನ್ನ ಹುಡುಕ್ಬೇಕು ಅಂತ ಸುಮ್ಮನೆ ಆಗಿದ್ದೆ. ಈಗ ಶ್ರವಣ್ ಸರ್ ನೋಡಿದ್ಮೇಲೆ ನನಗೆ ಗೊತ್ತಾಯ್ತು ನಾನು ಹುಡುಕ್ಬೇಕು ನನ್ನ ತಂದೆ ತಾಯಿನ ಅಂತ, ಅದಕ್ಕೆ ನನಗೆ ಈಗ ಆಸೆ ಬಂದಿದೆ ಅಂತ ಭೂಮಿ ಹೇಳ್ತಾಳೆ. ಈಗ ನೀನು ಹುಡುಕ್ಬೋದಿತ್ತಲ್ವಾ, ಅಜಿತ್ ಹೇಗೂ ಪೊಲೀಸು, ಅವನ ಸಹಾಯ ನಿನಗೆ ಸಿಗೋದು ಅಂದಾಗ, ಹೌದು ಮೇಡಮ್, ಆದರೆ ಭಾಗ್ಯಮ್ಮ ನನ್ನ ಸ್ವಂತ ತಾಯಿ ಅಲ್ಲ, ಅಂದರೆ ಖಂಡಿತವಾಗ್ಲೂ ಅಜಿತ್ ಸಾಹೇಬರು ನಮ್ಗೆ ಸಹಾಯ ಮಾಡಲ್ಲ ಅಂತ ಯೋಚನೆ. ಅದಕ್ಕೆ ಅವರು ಎಲ್ಲ ವಿಷಯನೂ ಎಲ್ಲರಿಗೂ ಹೇಳೇ ಬಿಡ್ತಾರೆ. ಅವರು ನನ್ನ ತಾಯಿ ಕೆಟ್ಟೋಳು ಅಂತ ಅನ್ಕೊಂಡ್ಬಿಟ್ರೆ, ಅದಕ್ಕೋಸ್ಕರ ನನ್ನ ತಾಯಿ ನನ್ನ ಸಾಕಿ ಬೆಳೆಸಿರೋ ತಾಯಿಗೆ ಕೆಟ್ಟ ಹೆಸರು ಬರಬಾರ್ದು, ಅವ್ರನ್ನ ಹುಡುಕ್ತೆ ಸುಮ್ಮನೆ ಇದ್ದೀನಿ. ಭಾಗ್ಯಮ್ಮ ಇದಾಗಿದ ತಕ್ಷಣನೇ ಅವ್ರನ್ನ ಹುಡ್ಕೋಕೆ ಶುರು ಮಾಡ್ತೀನಿ. ಕಣ್ಮುಂದೆ ಅಪ್ಪ ಇದ್ರು ನೀನು ಗುರ್ತಿಡಿತಾ ಇಲ್ಲ, ಕಣ್ಮುಂದೆನೆ ಮಗಳಿದ್ರು ಊರು ತುಂಬ ಹುಡುಕ್ತಾ ಇದ್ದಾನೆ ಶ್ರವಣ್ ಅಂತ ಅನ್ಕೊಂಡು ದೇವಯಾನಿ ಒಳಗೊಳಗೆ ನಗ್ತಾ ಇರ್ತಾರೆ. ಅಂದಾಗೆ ನೀನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇರೋ ವಸ್ತುಗಳು ಅವೆಲ್ಲ ಯಾವೂ ಇಲ್ವಾ, ಬಟ್ಟೆ ಗಿಟ್ಟೆ ಅದನ್ನೆಲ್ಲ ನೋಡಿದಾಗ ನಿನಗೆ ನೆನಪಾಗಲ್ವಾ ಅಂತ ದೇವಯಾನಿ ಹೇಳಿದಾಗ, ಇಲ್ಲ ಮೇಡಮ್, ಆ ಥರ ಯಾವ ವಸ್ತುನೂ ಇಲ್ಲ, ಆದರೆ ಒಂದೇ ಒಂದು ಟ್ರಂಕಲ್ಲಿ ಕೆಲವು ವಸ್ತುಗಳಿದೆ, ಅದು ಲಕ್ಷ್ಮಕ್ಕನ ಮನೇಲಿದೆ ಅಂತ ಭಾಗ್ಯಮ್ಮ ಹೇಳ್ತಾ ಇದ್ರು, ನಾನು ಅದನ್ನ ಯಾವತ್ತೂ ನೋಡಿಲ್ಲ ಅಂತ ಭೂಮಿ ಹೇಳಿದಾಗ,
ಓ ಅದನ್ನೆಲ್ಲ ತಗೊಂಡೋಗಿ ನಾನು ಅಶ್ವಿನಿ ಕೊಡ್ತೀನಿ. ಆಗ ಮನಸ್ವಿನಿನೇ ಬಂದಿದ್ದಾಳೆ ಅಂತ ಎಲ್ಲರಿಗೂ ನಂಬಿಕೆ ಬರುತ್ತೆ ಅಂತ ದೇವಯಾನಿ ಅನ್ಕೊಂತಾ ಇರ್ತಾಳೆ. ಸರಿ ಆಯ್ತು ಬಿಡಮ್ಮ, ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗುತ್ತೆ. ನಿನ್ನಂತ ಮಗಳು ಎಲ್ಲರಿಗೂ ಸಿಗ್ಬೇಕು. ಈ ವಿಷಯನ ಯಾರಿಗೂ ಹೇಳಲ್ಲ ಅಂತ ದೇವಯಾನಿ ಹೇಳ್ತಾಳೆ. ಈ ಕಡೆ ಅಶ್ವಿನಿ ಫೋನ್ ಮಾಡಿ, ನಾನು ಇನ್ಮುಂದೆ ನಿಮ್ಮ ಜೊತೆ ಕೆಲಸ ಮಾಡಲ್ಲ. ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಇದ್ರೆ ನೀವು ನನ್ನನ್ನು ಯಾರು ಬೇರೆಯವ್ರ ಥರ ನೋಡ್ತಾ ಇದ್ದೀರಾ. ನಂಬಿಕೆ ಇರೋರ ಜೊತೆ ನಾನು ಕೆಲಸ ಮಾಡಲ್ಲ. ಇಲ್ಲಿ ಏನು ವಿಷಯ ಇದೆ ಅಂತ ಸತ್ಯ ಹೇಳಿದ್ರೆ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ಮಾಡಲ್ಲ ಅಂತ ಅಶ್ವಿನಿ ಹೇಳ್ತಾಳೆ. ಸರಿ ಆಯ್ತು, ಭದ್ರ ಕಳಿಸಿರೋ ಹುಡುಗಿ ಅಂದ್ರೆ ನನಗೆ ನಂಬಿಕೆ ಇದೆ. ಭದ್ರನ ಮೇಲೆ ಎಷ್ಟು ನಂಬಿಕೆ ಇದೆಯೋ ನಿನ್ ಮೇಲೂ ಅಷ್ಟೇ ನಂಬಿಕೆ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಮನೇಲಿರೋಂತಹ ಭೂಮಿನೇ ಮನಸ್ವಿನಿ, ಆದ್ರೆ ಅವಳಿಗೆ ಈ ವಿಷಯ ಗೊತ್ತಿಲ್ಲ ಅಂತ ದೇವಯಾನಿ ಹೇಳಿದ ತಕ್ಷಣನೇ ನನಗೆ ಮುಂಚೆಯಿಂದನೂ ಡೌಟ್ ಇತ್ತು, ಒಬ್ಬಟ್ಟು ಸಕ್ಕರೆ ಅಂತ ಹೇಳ್ದಾಗ್ಲೆ ಅಂತ ಅಶ್ವಿನಿ ಹೇಳ್ತಾಳೆ. ಸರಿ ಆಯ್ತು, ಬೇಗ ಮನೆಗೆ ಬಾ, ವಿಷಯ ಯಾರಿಗೂ ಹೇಳ್ಬೇಡ, ಬೇಗ ಮನೆಗೆ ಬಾ ಅಂತ ಹೇಳಿ ಅಶ್ವಿನಿಗೆ ದೇವಯಾನಿ ಹೇಳ್ತಾರೆ. ಹಾಗೆ ಅಜಿತ್ ಪೊಲೀಸ್ ಜೀಪಲ್ಲಿ ಮನೆಗೆ ಬಂದಾಗ ದೇವಯಾನಿಗೆ ಟೆನ್ಷನ್ ಆಗುತ್ತೆ, ಏನು ಈ ಥರ ಬಂದಿದ್ದಾನಲ್ಲ ಅಂತ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.